ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಸಂತು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ. ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಬಾಳೆಹಣ್ಣಿನ ಬಜ್ಜಿ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಶಾಕ್ ಆಗ್ತಾ ಇದೆಯಾ? ಬಾಳೆಹಣ್ಣಲ್ಲಿ ಏನಪ್ಪ ಬಜ್ಜಿ ಅಂತ? ಹೌದು, ಇದು ಕೇರಳದಲ್ಲಿ ತುಂಬ ಫೇಮಸ್ ಈ ಬಜ್ಜಿ. ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಬೇಗ ಹೋಗಿ ರೆಡಿ ಮಾಡ್ಕೊಳೋಣ ಏನೇನು ಬೇಕು ಅಂತ. ಇಲ್ಲಿ ನಾನು ಕೆಂಪು ಬಾಳೆಹಣ್ಣು ಒಂದು ತಗೊಂಡಿದ್ದೀನಿ, ಮತ್ತು ಮೈದಾ ಹಿಟ್ಟು 1 ಕಪ್ಪು, ಅಕ್ಕಿ ಹಿಟ್ಟು, ರವೆ, ಸಕ್ಕರೆ, ಸ್ವಲ್ಪ ಜೀರಿಗೆ. ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಬಟ್ಲಿಗೆ 1 ಕಪ್ಪು ಮೈದಾ ತಗೊತಾ ಇದ್ದೀನಿ. ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಮತ್ತು 1-2 ಸ್ಪೂನ್ ಆಗೋಷ್ಟು ರವೆ, ಮತ್ತು 2 ಸ್ಪೂನ್ ಅಷ್ಟು ಸಕ್ಕರೆ. ಈಗ ಸ್ವಲ್ಪ ಜೀರಿಗೆ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ನೀರು ಹಾಕಿ ಮಿಕ್ಸ್ ಮಾಡೋಂಗಿಲ್ಲ, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಬೇಕು. ನೀವು ಬಜ್ಜಿ ಕಲಿಸ್ತೀರಲ್ಲ, ನಾರ್ಮಲ್ ಬಜ್ಜಿ ಬೋಂಡಾಗೆ ಅದೇ ಥರ ಬಜ್ಜಿ ಥರನೇ ಕಲಿಸ್ಕೋಬೇಕು. ತುಂಬ ಗಟ್ಟಿಗೂ ಕಲಿಸ್ಬಾರ್ದು, ತುಂಬ ನೀರಾಗೂ ಕಲಿಸ್ಬಾರ್ದು, ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ನೀವು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಬೇಕಾದರೆ ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಹಾಕ್ಕೋಬೋದು ನೀವು. ನಾನು ಆ್ಯಡ್ ಮಾಡ್ತಾಯಿಲ್ಲ, ಸೋಡಾ ಏನು ಬೇಡ. ನಾನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಎತ್ತಿಡ್ತೀನಿ, ಹಾಗಾಗಿ ಬೇಡ ಸೋಡಾ. ಇನ್ಸ್ಟೆಂಟಾಗಿ ಮಾಡಬೇಕಂದ್ರೆ ನೀವು ಸ್ವಲ್ಪ ಸೋಡಾ ಹಾಕ್ಕೊಬೋದು. ನಾನೇನು ಸೋಡಾ ಏನು ಯೂಸ್ ಮಾಡ್ತಾಯಿಲ್ಲ. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಬೇಕು. ಈ ಕೆಂಪು ಬಾಳೆಹಣ್ಣು ತಿನ್ನೋದ್ರಿಂದ ವೈಟಮಿನ್ ಸಿ ಮತ್ತು ವೈಟಮಿನ್ B6 ಕೂಡ ನಿಮಗೆ ಸಿಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ಕಲರ್ಗೋಸ್ಕರ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ರನ್ನಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಒಂದು 5 ನಿಮಿಷ ಕಾಯಕ್ಕೆ ಬಿಡಬೇಕು. ಈಗ ಎಣ್ಣೆ ಕಾದಿದೆ. ನಾವು ಕೆಂಪು ಬಾಳೆಹಣ್ಣು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಇದರಲ್ಲಿ ಡಿಪ್ ಮಾಡ್ಕೋಬೇಕು. ನಾವೇನು ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಹಿಟ್ಟು, ಅದರಲ್ಲಿ ಡಿಪ್ ಮಾಡಿ ಈ ಥರ ನಿಧಾನಕ್ಕೆ ಒಂದೊಂದೇ ಬಿಡಬೇಕು. ಈ ಬಾಳೆಹಣ್ಣು, ಕೆಂಪು ಬಾಳೆಹಣ್ಣು, ಅದು ನ್ಯಾಚುರಲಾಗಿ ಶುಗರ್ ಇರೋದ್ರಿಂದ ನಿಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಮತ್ತು ನಿಮಗೆ ಎನರ್ಜಿ ಕೂಡ ಸಿಗುತ್ತೆ. ಈ ರೆಸಿಪಿ ಮಕ್ಕಳಿಗೆ ಅಂತೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಕೆಂಪು ಬಾಳೆಹಣ್ಣಲ್ಲೇ ಟ್ರೈ ಮಾಡಬೇಕು ಅಂತೇನಿಲ್ಲ, ಯಾವುದೇ ಬಾಳೆಹಣ್ಣಾಗಲಿ ತುಂಬ ಹಣ್ಣಾಗಿರೋದು ತೊಗೊಬೇಡಿ, ಸ್ವಲ್ಪ ಮೀಡಿಯಮಾಗಿ ಹಣ್ಣಾಗಿರಬೇಕು. ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಇದಾಗಬೇಕು, ಬೇಯಿಸಬೇಕು.
5 ಮಿನಿಟ್ಸ್ ಬಿಟ್ಟು ಒಂದೊಂದೇ ಉಲ್ಟಾ ಮಾಡ್ಕೋಬೇಕು. ಸ್ಟಿಕ್ ಆಗಿಬಿಟ್ಟಿದೆ. ಲೈಟ್ ಬ್ರೌನಿಷ್ ಬಂದರೆ ಸಾಕು. ಸ್ವಲ್ಪ ಅಂಟ್ಕೊಬಿಟ್ಟಿದೆ. ಈಗ ನೋಡಿ ಈ ಥರ ಬ್ರೌನ್ ಕಲರ್ ಬರಬೇಕು. ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಬೇಕು. ತುಂಬ ಲೋ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ತುಂಬ ಹೈಯೂ ಬೇಡ, ತುಂಬ ಲೋನೂ ಬೇಡ, ಮೀಡಿಯಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಗೋಲ್ಡ್ ಬ್ರೌನ್ ಬರಬೇಕು. ಆಗಿದೆ ಇದು. ನಾನೊಂದು ಪ್ಲೇಟ್ಗೆ ತೊಗೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಎಲ್ಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.